ರಾಕ್ಷಸಿ ವ್ಲಾಗ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ರೆಡಿ ಆಗಿದ್ದೀನಿ. ಸೊ ಇವಾಗ ನಾವು ಗೋವಾಗೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ಕಾರ್ ಈಚೆ ವೆಯ್ಟ್ ಮಾಡ್ತಾ ಇದೆ. ಸೊ ಇವಾಗ ಹೋಗಬೇಕು. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಸೊ ಏರ್ಪೋರ್ಟ್ಗೆ ನನ್ನ ಫೇವ್ರೆಟ್ ಔಟ್ಫಿಟ್ ಅದು. ಸೊ ವಿ ಆರ್ ರೆಡಿ ಟು ಗೋ. ದಿಸ್ ಇಸ್ ಅವರ್ ಔಟ್ಫಿಟ್. ಇದು ನನ್ನ ನಾದ್ನಿ ಬಿಂದು ಅಂತ, ಮತ್ತು ಹಿಂದೆ ಕೂತಿರೋರೆಲ್ಲ ನಮ್ಮ ರಿಲೇಷನ್ಸು. ನಮ್ಮ ಅತ್ತೆ ಮುಂದೆ ಕೂತಿದ್ರು. ಸೊ ಆಲ್ಮೋಸ್ಟ್ ನಾವು ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಕ್ಯಾಬಲ್ಲೇ ಹೋಗಬೇಕಂತ ಅಂದ್ಕೊಂಡಿದ್ರಿ. ಆಮೇಲೆ ಇವ್ರು ಬೇಡ, ನಾವೇ ಬಿಡ್ತೀವಿ ನಡೀರಿ ಎಂತಕ್ಕೆ ಅಂತ ಹೇಳ್ಬಿಟ್ಟು. ಸೊ ವಿ ವರ್ ಆಲ್ಮೋಸ್ಟ್ ಗೋಯಿಂಗ್ ಟು ದ ಏರ್ಪೋರ್ಟ್. ಸೊ ಆ್ಯಕ್ಚುಲಿ ನಾವು ಬೇಗನೆ ಬಿಡಬೇಕಾಗಿತ್ತು 6 o'clockಗೆಲ್ಲ. ಬಟ್ ನಾವು ಸ್ವಲ್ಪ ಲೇಟಾಗಿ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ರಿ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಪೇಷನ್ಸಾಗಿ ವೆಯ್ಟ್ ಮಾಡಬೇಕು. ಇನ್ನೇನು ಒಂದು 10-15 ಮಿನಿಟ್ಸ್ ನಾವು ರೀಚ್ ಆಗಿಬಿಡ್ತೀರಿ. ಸೊ ನಾವಿವಾಗ ಚೆಕ್-ಇನ್ ಆಗ್ತಾ ಇದ್ದೀರ ಒಳಗಡೆ. ಆಲ್ಮೋಸ್ಟ್ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ನಮಗೆ ಇರೋ ಕ್ಯೂ ಬಂದ್ಬಿಟ್ಟು 3-4 ಜನ ಇದ್ರು ಅಷ್ಟೇ. ಸೊ ನಮ್ಮನ್ನ ಬೇಗ ಬಿಟ್ಬಿಟ್ರು, ಒಬ್ಬೊಬ್ಬರಾಗಿ ಚೆಕ್ ಮಾಡಿ ಕಳಿಸ್ತಿದ್ದಾರೆ. ಸೊ ನಮ್ಮ ಟ್ರಾಲಿ ಬ್ಯಾಗ್ಸ್ ಎಲ್ಲ ಇಲ್ಲಿ ಕೊಡಬೇಕಾಗುತ್ತೆ ಈ ಪ್ಲೇಸಲ್ಲಿ. ಸೊ ನಮ್ಗೆ ಎಕ್ಸ್ಟ್ರಾ ಟೈಮ್ ಇದ್ದರೆ ನಾವು ಶಾಪಿಂಗ್ ಮಾಡ್ಬೋದು. ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಬುಕ್ಸ್, ಪರ್ಫ್ಯೂಮ್ಸ್, ಬ್ಯಾಗ್ಸ್, ವಾಟ್ ಎವರ್, ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಸೊ ನಾವು ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ವಿ. ಸೊ ಆ್ಯಕ್ಚುಲಿ ನಮ್ಮ ಗೇಟ್ ನಂಬರ್ ಬೇರೆ ಇದ್ದಿದ್ದು. ಸೊ ಸಡನ್ನಾಗಿ ಶಿಫ್ಟ್ ಆಗಿದೆ, ಡಿಲೇ ಆಯ್ತೇನೋ ಗೊತ್ತಿಲ್ಲ. ಅದಾಗಿದೆ, ಅವ್ರು ನಮಗೆ ಗೇಟ್ 2 ಬರೋಕ್ಕೆ ಹೇಳಿದೆ. ಇಮ್ಮಿಡಿಯೇಟಾಗಿ ನಾವು ಬಂದ್ವಿ. ಸೊ ಅದಾಗಿದೆ, ನಮಗೆ ಟೈಮ್ ಆಗಿದೆ. ವಿ ವೇರ್ ಎಂಟ್ರಿಂಗ್ ಇನ್ಸೈಡ್ ದ ಫ್ಲೈಟ್. ಸೊ ನಿಮ್ಗೆ ಫ್ಲೈಟ್ ಅಲ್ಲಿಂದ ಕಾಣ್ತಾ ಇರುತ್ತೆ. ದೇರ್ ವರ್ ಮೆನಿ ಫ್ಲೈಟ್ಸ್. ಸೊ ವಿ ವರ್ ಗೋಯಿಂಗ್ ಇನ್ಸೈಡ್. ಸೊ ಫೈನಲಿ ನಾವು ಲ್ಯಾಂಡ್ ಆದ್ರಿ. ಆ್ಯಕ್ಚುಲಿ ನಾವು ಬೇಗನೆ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ವಿ. ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಬೇಕಾಗಿತ್ತು. ಸೊ ವಿ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅವರ್ ಲಗೇಜ್. ಸೊ ಫೈನಲಿ ನಮಗೊಂದು ಟ್ಯಾಕ್ಸಿ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡ್ಬೇಕು ಎಲ್ಲಿ ಹೋಗೋದು, ಏನು ಮಾಡೋದು ಅಂತ. ಫಸ್ಟ್ ರೂಮ್ ಹೋಗೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ವಿ ಆರ್ ವೆರಿ ಹಂಗ್ರಿ. ವೆರಿ ಗುಡ್ ಮಾರ್ನಿಂಗ್. ನಾನು ಎದ್ದು ಸ್ನಾನ ಮಾಡಿ ಈಗ ರೆಡಿಯಾಗಿದ್ದೀರಿ ರೂಮ್ ಚೆಕ್ಔಟ್ ಆಗೋಕ್ಕೆ. ಬಿಕಾಸ್ ಬಂದಿದೆ ನಾವು ಏರ್ಪೋರ್ಟಿಂದ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ರೂಮ್ ಚೆಕ್-ಇನ್ ಆಗಿ ತಿಂದು ಮಾಡ್ಕೊಂಡ್ಬಿಟ್ಟಿದ್ರಿ. ಸೊ ನಾನು ವ್ಲಾಗ್ ನಿಮಗೆ ತೋರ್ಸೋಕ್ಕಾಗಿಲ್ಲ. ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಸು. ಸೊ ಈಗ ನಾವು ಚೆಕ್ಔಟ್ ಆಗ್ತಾ ಇದ್ದೀರಿ. ಸೊ ಇಲ್ಲಿಂದ ನಾವು ಈಗ ಬೇರೆ ಕಡೆ ರೂಮ್ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಗಾಡಿನ ರೆಂಟಿಗೆ ತೊಗೊಂಡು ಸುತ್ತ ಹೋಗ್ತೀರಿ ಎಲ್ಲ ಪ್ಲೇಸಸ್ಸು. ಸೊ ನಾವಿರೋ ಪ್ಲೇಸ್ ಇಲ್ಲಿ ಬಂದ್ಬಿಟ್ಟು ಇದು ಬಾಗ ಬೀಚ್ ಹತ್ರ ಇದ್ದೀರಿ.
ಸೊ ನಾನು ನಿಮಗೆ ಇಲ್ಲೇನೇನು ನಾನು ಕವರ್ ಮಾಡ್ತೀನಿ ಅದೆಲ್ಲ ನನಗೆ ತೋರ್ಸೋಕ್ಕೆ ಹೋಗ್ತೀನಿ. ಸೊ ನಾನು ಔಟ್ಫಿಟ್ಟನ್ನು ತೋರಿಸ್ತೀನಿ ನಿಮಗೆ. ಸೊ ನಾವು ಫಸ್ಟು ಈ ರೂಮ್ ಚೆಕ್ಔಟ್ ಆಗಿದೆ, ಇನ್ನೊಂದು ರೂಮ್ ಹುಡ್ಕಕ್ಕೆ ಹೋಗ್ತಿದ್ರಿ ಬಿಕಾಸ್ ನಾವು ಗಾಡಿನೂ ರೆಂಟ್ ಮಾಡಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹಂಗೆ ಹುಡ್ಕೊಂಡು ಹೋಗ್ತಾಯಿದ್ರಿ. ಈ ಬಿಸಿಲಲ್ಲಿ ನಡೆಯೋದಂತೂ ತುಂಬಾ ಕಷ್ಟ. ಈ ಲಗೇಜ್ ಎಲ್ಲ ಎತ್ಕೊಂಡು ಸಖತ್ತು ಸ್ವೆಟ್ ಬೇರೆ ಆಗ್ತಾಯಿದ್ರಿ ಬಿಸಿಲಿಗಂತ ಹೇಳೋದೇ ಬೇಡ. ಸೊ ಫೈನಲಿ ನಾವು ಒಂದು ರೆಸ್ಟೋರೆಂಟಿಗೆ ಬಂದ್ರಿ, ಏನಾದರೂ ತಿನ್ನೋಣ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಪೇಷನ್ಸಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಗಾಡಿನ ರೆಂಟಿಗೆ ತೊಗೊಂಡು ಸುತ್ತೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಫುಲ್ ಟೈರ್ಡ್ ಆಗಿಬಿಟ್ರಿ. ನಾವು ಸುಮಾರು ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಬಂದ್ರಿ. ಅದು ನಮಗೆ ಬ್ಯಾಗ್ನೆಲ್ಲ ಎತ್ಕೊಂಡು. ಸೊ ಟಯರ್ಡ್ ಆಗಿಬಿಡ್ತು. ಸೆಕೆ ಅಂತೂ ಇಲ್ಲಿ ಹೇಳಲೇಬೇಡಿ ಗೈಸ್, ಅಷ್ಟು ಬಿಸಿಲಿದೆ ಬೇರೆ, ಹಾಗೆ ಸ್ವೆಟ್ ಆಗ್ತಿದ್ದೀರಿ. ಸೊ ನಮಗೆ ಗಾಡಿ ಸಿಕ್ಕಾದ್ಮೇಲೆ ನಾವು ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಿ. ಅಪ್ಪ ಎಷ್ಟೋ ರಿಲ್ಯಾಕ್ಸ್ ಆಯಿತು ಗಾಡಿ ಸಿಕ್ಕಿದ್ಮೇಲೆ. ಇಲ್ಲಿ ಒಬ್ಬರೇ ಹೆಲ್ಮೆಟ್ ಹಾಕಿದ್ರೆ ಸಾಕು. ಸೊ ನಾನು ಫ್ರೀಯಾಗಿ ಕೂತಿದ್ದೆ ಹಿಂದೆ, ನಂಗೆ ಹೆಲ್ಮೆಟ್ ಹಾಕೋದು ಟೆನ್ಷನೇ ಇರಲಿಲ್ಲ. ಸೊ ಹೋಗ್ತಾ ಇದ್ರಿ ಆನ್ ದ ವೇ. ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಸೊ ಮ್ಯಾಪ್ ನೋಡಿಕೊಂಡು ಫಸ್ಟ್ ಯಾವ ಪ್ಲೇಸ್ಗೆ ಹೋಗೋದಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸೊ ನಾವು ಫಸ್ಟ್ ಪ್ಲೇಸ್ ಬಂದಿದ್ದೆ ಅಗೋಡಾ ಫೋರ್ಟ್ ನೋಡೋಣ ಅಂದ್ಬಿಟ್ಟು. ಸೊ ಕ್ಯೂ ಅಲ್ಲಿ ನಿಂತಿದ್ರಿ ಟಿಕೆಟ್ ತೊಗೊಳಕ್ಕೆ. ರಶ್ ಇತ್ತು, ವೆಯ್ಟ್ ಮಾಡಿ ತೊಗೊಂಡ್ರಿ. ಟಿಕೆಟ್ ತೊಗೊಂಡು ಹಾಕಿದ್ದೆ. ಇವಾಗ ಸ್ಲೋ ಆಗಿ ಹೋಗ್ತಾ ಇದ್ದೀರಿ ಪ್ಲೇಸ್ ನೋಡೋಕ್ಕೆ. ಸೊ ನೆಕ್ಸ್ಟ್ ಪ್ಲೇಸ್ ನಾವು ಬಂದಿದ್ದು ಜೈಲ್ ಮ್ಯೂಸಿಯಮ್ಗೆ. ಇದು ಎದುರುಗಡೆನೇ ಬೀಚ್ ಬೇರೆ ಇದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ. ಸೊ ನಾವು ಪ್ಲೇಸ್ ನೋಡಾದ್ಮೇಲೆ ಲಂಚ್ ಮಾಡೋಣ ಅಂತ ಬಂದಿದ್ರಿ. ಸೊ ನೈಟ್ ಟೈಮ್ ನೋಡಿ ಹೇಗಿದೆ ಗೋವಾ. ಆ್ಯಂಡ್ ಬರೀ ಪಬ್ಸು ರೆಸ್ಟೋರೆಂಟ್ಸೇ ಕಾಣ್ತಾ ಇತ್ತು. ಯಾರನ್ನೇ ನೋಡಿದ್ರು ಬರೀ ತುಂಬ ಜನ ಫಾರಿನರ್ಸೇ ಇದ್ರು. ಆ್ಯಕ್ಚುಲಿ ಫಾರಿನರ್ಸೇ ಬರೋದಲ್ಲಿ, ಬಟ್ ಇಟ್ ವಾಸ್ ವೆರಿ ನೈಸ್ ವೈಬ್ ಅಂತ ಹೇಳ್ಬೋದು. ಬಾಗ ಬೀಚ್ಗೆ ನೀವೇ ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿದೆ. ಎಂಟ್ರಿನೇ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿತ್ತು. ಸೊ ಹೋಗ್ತಾ ಇದ್ರಿ ಬಾಗ ಬೀಚ್ ಹತ್ರ ನಾವು. ಸೊ ದಿಸ್ ವಾಸ್ ದ ಥರ್ಡ್ ಡೇ. ನಾವು ಫಸ್ಟು ಬೆಳಗ್ಗೆ ರೆಡಿಯಾಗಿದೆ, ರೆಸ್ಟೋರೆಂಟಿಗೆ ಬಂದಿದ್ರಿ. ನಮ್ಮ ಎದುರುಗಡೆನೇ ಒಂದು ರೆಸ್ಟೋರೆಂಟ್ ಇತ್ತು. ಸೊ ತಿಂದಾದ್ಮೇಲೆ ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಆನ್ ದ ವೇ ಹೋಗ್ತಾ ಇದ್ರಿ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ಬೀಚ್ ಹತ್ರನೇ. ಸೊ ನಮ್ಮ ಹಸ್ಬೆಂಡು ಗಾಡಿ ಓಡಿಸ್ತಾ ಇದ್ರು. ಅದಾಗಿದ್ದೆ ನಾವು ಬೀಚ್ ಹತ್ರ ತಲುಪಿದ್ದೆ. ಇಮ್ಮಿಡಿಯೇಟಾಗೆ ನಮ್ಮನ್ನ ರೈಡ್ ಕರೀತಾಯಿದ್ರು, ಬೋಟ್ ರೈಡ್ ಇಸಿದೆ ಬನ್ನಿ ಅಂತ. ಬಟ್ ನಾವು ಬೇಡ ಅಂದ್ಬಿಟ್ರಿ. ದಿಸ್ ವಾಸ್ ದ 4th ಡೇ. ರೆಡಿ ಆಗಿಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಹೊರಟ್ರಿ. ನೋಡಿ ಇದು ಶಾಪಿಂಗ್ ಪ್ಲೇಸು. ದಿಸ್ ಕೈಂಡ್ ಆಫ್ ಎ ಮಾರ್ಕೆಟ್. ಓಕೆ, ಅಲ್ಲಿ ಒಂದು ಮಾರ್ಕೆಟ್ ಥರ ಇದೆ. ನಿಮ್ಗೆ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ. ಶಾಲ್ಸ್, ಪ್ಯೂರ್ ಶಾಲ್ಸ್ ಸಿಗುತ್ತೆ. ನಿಮ್ಗೇನು ಕೇಳ್ತಿರೋ ಎಲ್ಲ ವೆರೈಟಿ ಶೋ ಐಟಮ್ಸ್, ರಿಂಗ್ಸ್, ವುಡ್ಡಲ್ಲಿ ಮಾಡಿರೋಂಥದ್ದು. ಸೊ ನೆಕ್ಸ್ಟ್ ಡೇ ನಾವು ರೆಸಾರ್ಟ್ ಬುಕ್ ಮಾಡ್ಕೊಂಡು ಬಂದಿದ್ರಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ. ವಿ ಥಾಟ್ ಡಿಫ್ರೆಂಟಾಗಿ ಹೋಗೋಣ ಅಂದ್ಬಿಟ್ಟು ವಿ ಕೇಮ್ ಟು ದಿಸ್ ರೆಸಾರ್ಟ್. ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ಕಾಮ್ ಪ್ಲೇಸ್. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕ್ಯೂಟ್. ಇಟ್ಸ್ ಕೈಂಡ್ ಆಫ್ ಎ ವುಡ್ ರೂಮ್. ನಮ್ಗೆ ಇಷ್ಟ ಆಯಿತು. ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಏನೊಂದು ನೋಡೋಕ್ಕೆ ನೈಟ್ ಆದರೆ. ಆ್ಯಂಡ್ ದಿಸ್ ಇಸ್ ಒನ್ ಕಬೋರ್ಡ್ ಆ್ಯಂಡ್ ದಿಸ್ ಒನ್ ವಾಶ್ರೂಮ್.
ಸೊ ಅದಾಗಿದ್ದೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ರಿ ಎಲ್ಲಿ ಹೋಗೋದಂತ. ಸೊ ಅದಕ್ಕೆ ಮುಂಚೆ ನಾನು ಈಚೆನೂ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗೋಗಿತ್ತು, ಬಟ್ ನಮ್ಮ ಲಕ್ ನಾವು ಆಲ್ರೆಡಿ ಬುಕ್ ಮಾಡಿದ್ರಿ ಆನ್ಲೈನಲ್ಲೇ, ಸೊ ನಮಗೆ ಸಿಕ್ತು. ಸೊ ಅದಾಗಿದ್ದರೆ ನಾವು ನೆಕ್ಸ್ಟ್ ಮತ್ತೆ ಶಾಪಿಂಗ್ ಪ್ಲೇಸ್ಗೆ ಬಂದಿದ್ವಿ. ಯು ಕ್ಯಾನ್ ಸಿ ಪೀಪಲ್ ಹೌ ದೇ ಆರ್ ವಾಕಿಂಗ್ ಬಿಕಾಸ್ ಇಟ್ಸ್ ಟು ಸನ್ನಿ ದ್ಯಾರ್. ನಿಮಗೆಲ್ಲ ಥರ ಲೆದರ್ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ನೋಡಿ, ನೀವು ನೋಡ್ತಾ ಇರ್ತೀರಾ. ಸೊ ಇಲ್ಲಿ ಜಾಸ್ತಿ ಜನ ಗೋವಾಲಿ ಫಾರಿನರ್ಸ್ ಅದೇನೇ ಯೂಸ್ ಮಾಡ್ತಾರೆ, ಲೆದರ್ ಬ್ಯಾಗ್ಸ್, ಲೆದರ್ ಶೂಸೇ. ಆಮೇಲೆ ನಾವು ಮತ್ತೆ ನಮ್ಮ ರೂಮ್ ಹತ್ರ ಬಂದರೆ ಸ್ವಿಮ್ಮಿಂಗ್ ಮಾಡೋಣ ಅಂತ. ದಿಸ್ ಇಸ್ ಅ ಸ್ವಿಮ್ಮಿಂಗ್ ಪ್ಲೇಸ್, ನೀವೇ ನೋಡ್ತಾ ಇರ್ತೀರಾ. ಸೊ ಅದಾದಮೇಲೆ ನಾವು ತುಂಬ ಬೆಳಗ್ಗೆ ಬೇಗ ಎದ್ಬಿಟ್ಟು ಈ ಸನ್ಸೆಟ್ ನೋಡೋಣ ಅಂತ ಬಂದಿದ್ವಿ, ಬಟ್ ಆಲ್ಮೋಸ್ಟ್ ಆಗೋಗ್ಬಿಟ್ಟಿತ್ತು 6 ಗಂಟೆ ಮೇಲೇ. ಸೊ ಅದಾದಮೇಲೆ ಇಲ್ಲೊಂದು ಕೇವ್ ಇದೆಯಂತೆ, ಸೊ ಅಟ್ಲೀಸ್ಟ್ ಕೇವ್ನ ನೋಡೋಣ. ಇಟ್ಸ್ ಅ ಹಿಡನ್ ಕೇವ್, ಯಾರಿಗೂ ಅಷ್ಟು ಗೊತ್ತಿಲ್ಲ, ಬಟ್ ನಾವು ನೋಡೋಣ ಅಂತ ಬಂದಿದ್ವಿ. ಸೊ ಫೈನಲಿ ನಮ್ಮ ಹಸ್ಬೆಂಡ್ ಕೇವ್ನ ಹುಡುಕಿದ್ರು, ಅಲ್ಲಿ ಯಾರೋ ಅಲ್ಲಿದೆ ಅಂತ ಹೇಳಿದ್ದಕ್ಕೆ ನಾವು ಹೋಗಿದ್ದು. ಫಸ್ಟ್ ಇವರೇ ಹೋಗಿ ವಿಡಿಯೋ ಮಾಡ್ತಾಯಿದ್ರು, ನಾನು ಬರಲ್ಲ ಅಂತಂದರೆ. ನೆಕ್ಸ್ಟ್ ನಾನು ಬಂದೆ, 2 ಕಪಲ್ಸ್ ಹೋಗಿದ್ದರಿಂದ ನಂಗೆ ಸ್ವಲ್ಪ ಧೈರ್ಯ ಬಂದಿದ್ದು ನಾನು ಬಂದೆ. ಈ ಕೇವ್ ಹೆಸರು ಬ್ಯಾಟ್ ಕೇವ್ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಬಟ್ ನಾನು ಆಮೇಲೆ ಒಳಗಡೆ ಹೋದೆ ಮತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನೈಟ್ ಟೈಮ್ಸಲ್ಲೆಲ್ಲ ಇದ್ರೊಳಗಡೆ ಎಲ್ಲ ನೀರು ಬರುತ್ತೆ. ಸೊ ನಾನು ಹೋದೆ ಸ್ವಲ್ಪ ಮುಂದೆ, ನಂಗೆ ಸ್ವಲ್ಪ ಭಯ ಆಯಿತು ನೀರು ಸೌಂಡ್ಗೆ. ಸೊ ವಾಪಸ್ ಬಂದ್ಬಿಟ್ಟೆ, ನೀರು ಇಲ್ಲಿ ತನಕ ಬರುತ್ತೆ ಆ್ಯಕ್ಚುಲಿ. ಸೊ ನಂಗೆ ಸ್ವಲ್ಪ ಭಯ ಆಯಿತು, ಕೇವ್ಸ್ ಎಲ್ಲ ಸ್ವಲ್ಪ ಭಯ ಬೀಳ್ತೀನಿ. ಸೊ ನೆಕ್ಸ್ಟ್ ಡೇ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಬೀಚ್ ಹತ್ರ ಬಂದಿದ್ರಿ, ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು. ಸೊ ಸಖತ್ ಬಿಸಿಲಿತ್ತು, ಇಟ್ ವಾಸ್ ವೆರಿ ನೈಸ್ ಟು ಕ್ಲಿಕ್ ಪಿಕ್ಚರ್ಸ್ ಎವ್ರಿಥಿಂಗ್. ಅದಾಗಿದ್ದೆ ನನಗೆ ಹೇರ್ಗೆ ಬ್ರೇಡ್ ಮಾಡ್ಕೊಳೋಣ ಅಂತ ಅಲ್ಲಿ ಬ್ರೇಡ್ ಮಾಡ್ತಾಯಿದ್ರು, ನನಗೂ ಮಾಡಿದ್ರು. ಶಿ ವಾಸ್ ವೆರಿ ಕೈಂಡ್ ಆ್ಯಂಡ್ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡ್ಕೊಂಡು ನನಗೂ ಮಾಡಿದ್ರು. ಅದಾದಮೇಲೆ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ನೈಟು ಹಾಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ರಿ. ದಿಸ್ ಆಲ್ ಅಗರ್ಬತ್ತೀಸ್. ಸೊ ಬ್ಯಾಕ್ ಟು ಏರ್ಪೋರ್ಟ್. ಬೇಗ ಆಗೋಯ್ತು ಟ್ರಿಪ್ ಅಂತ ಫೀಲಲ್ಲಿದ್ರಿ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಸುಮಾರು ಕ್ಲಿಪ್ಪಿಂಗ್ಸ್ ನಾನು ಮಿಸ್ ಮಾಡಿದ್ದೀನಿ, ತೆಗಿಯೋಕ್ಕಾಗಲಿಲ್ಲ, ಬ್ಯಾಟ್ರಿ ಲೋ ಇತ್ತು. ಅದಾದಮೇಲೆ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ರ ಬಿಡೋಕ್ಕೆ ಹೋಗ್ತಾಯಿದ್ರು. ಸೊ ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಮನೆಗೆ ಹೋಗ್ತೀನಿ ಅಂತ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ನೋಡಿ ಅಲ್ಲಿದೆಯಲ್ಲ, ಅಲ್ಲೇ ಹೋಗ್ತಾಯಿದ್ರಿ ನಾವು. ಸೊ ನನಗೆ ತುಂಬ ವೀಡಿಯೋಸ್ ನನ್ನ ಕ್ಲಿಪ್ಪಿಂಗ್ಸೇ ತೆಗ್ದಿಲ್ಲ ಗೈಸ್, ಬಟ್ ಐ ಹೋಪ್ ಐ ಟುಕ್ ಮೈ ಬೆಸ್ಟ್. ಅದಾದಮೇಲೆ ನಾವು ಇನ್ನೇನು ಫ್ಲೈಟ್ ಎಕ್ಕಬೇಕಾಗಿತ್ತು. ನೋಡಿ ಇದೆ ನಮ್ಮ ಫ್ಲೈಟ್. ಸೊ ವಿ ಆರ್ ಇನ್ ಸೈಡ್, ನಾವು ಕುತ್ಕೊಂಡಿದ್ರಿ. ನನಗೆ ವಿಂಡೋ ಸೀಟೇ ಇಷ್ಟ ಅಂತ ನಮ್ಮ ಹಸ್ಬೆಂಡ್ ಬಿಟ್ಕೊಟ್ಟಿದ್ರು. ಹೋಗ್ತಾ ಬರ್ತಾ ಎರಡೂ ವಿಂಡೋ ಸೀಟಲ್ಲೇ ಕೂತಿದ್ದೆ ನಾನು. ನಂಗೆ ಆಲ್ಮೋಸ್ಟ್ ನಿದ್ದೆ ಬರೋಂಗಿತ್ತು, ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅಷ್ಟೇ ಗೈಸ್, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವೀಡಿಯೋಸ್ಗೆ ನಾನು ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.